ಮಾಡ್ತಾರಂತ ಹೇಳಿದಾರಲ್ಲ, ಮಾಡಿ ಅಂತ ಅವರು ಕೇಳಿದ್ದಾರೆ, ನಾವು ಮಾಡಿ ಅಂತ ಹೇಳಿದ್ದೀವಿ. ಆದ್ರೆ ಒಳ್ಳೇದು ಲೈನ್ ಮ್ಯಾಪಿಂಗ್ ಒಳಗಡೆ ಏನಿದೆ ಅನ್ನೋದು ಗೊತ್ತಾಗ್ಬೇಕಲ್ಲಪ್ಪ. ನಮ್ಮಲ್ಲಿ ಏನಿದೆ, ಅವರಲ್ಲಿ ಏನಿದೆ, ಅದರಲ್ಲಿ ಆಚೆ ಬರುತ್ತೆ ಅನ್ನೋದಾದ್ರೆ ಬಹಳ ಒಳ್ಳೇದು. ಆದಷ್ಟು ಬೇಗ ಮಾಡಲಿ ಅಂತ ನಾನು ಕೇಳ್ಕೊಂತೀನಿ. ಅವ್ರು ಯಾರ್ಯಾರು ಹೇಳ್ತಾರೆ ಅವ್ರಿಗೆ ಮಾಡಲಿ. ಈಗ ನಮ್ಮನ್ನು ಕೇಳಿದರೆ ನಾವು ರೆಡಿ. ಅವ್ರು ಯಾರ್ಯಾರಿಗೆ ಮಾಡಬೇಕು ಅಂತ ಅವ್ರು ಹೇಳ್ಕೊಂಡು ನಾವು ಬರ್ತೀವಿ ಅಂತ ಹೇಳ್ತಾರೆ. ಅವರು ಬಂದು ಮಾಡಿದ್ರೆ ಭಾಳ ಒಳ್ಳೇದು. ಅಲ್ಲ, ನಾವು ಬಾಲಕೃಷ್ಣ ಅವ್ರು ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಸೊ ಅವ್ರನ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಮಾಡಲಿ. ಅದ್ರಲ್ಲಿ ಗೊತ್ತಾಗುತ್ತಲ್ಲ ಯಾರ್ಯಾರ ಹೆಸರು ಅಂತ ಅವರೇ ಹೇಳ್ತಾರಲ್ಲ. ಲೈನ್ ಮ್ಯಾಪಿಂಗ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಆದ್ರೆ ಒಳ್ಳೇದು ಅನ್ನೋದಾರು ಆಗಲಿ. ಯಾರು? ಬಾಲಕೃಷ್ಣ ಅವರ ಸ್ನೇಹಿತರಾಗಿ ಮೂರು ಪಕ್ಷದಲ್ಲಿದ್ದಾರಪ್ಪ. ಮೂರು ಪಕ್ಷದಲ್ಲಿ ಎಲ್ಲ ಶಾಸಕರುಗಳು ಇರ್ಬೋದು, ಮಾಜಿ ಶಾಸಕರು, ಮುಖಂಡರುಗಳಿಗೆ ಎಲ್ಲ ಪಕ್ಷದವರು ಪರಿಚಯ ಇರ್ತಾರೆ, ಸ್ನೇಹಿತರಾಗಿರ್ತಾರೆ. ಅದೇ ರಾಜಕೀಯ ಅಂತ ಬಂದಂಥ ಸಂದರ್ಭದಲ್ಲಿ ಅವರ ಆಲೋಚನೆಗಳು ಬೇರೆ ಬೇರೆ ಇರ್ತವೆ. ಸೊ ಇದರಲ್ಲಿ ನಾವು ಬಿಜೆಪಿ ಜೊತೆ ಇದ್ದೀವಿ ಅಥವಾ ಅವರಿದ್ದಾರೆ ಅನ್ನೋವಂಥದ್ದಲ್ಲ. ಇವತ್ತು ನಮ್ಮಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇದೆ. ಅದು 5 ವರ್ಷಗಳ ಮುಗಿದು. ರಾಜಣ್ಣ ಅವರು ಅಪೆಕ್ಸ್ ಬ್ಯಾಂಕ್ ಚೇರ್ಮನ್ ಇದ್ದಾಗ ಅವಾಗ ಬಿಜೆಪಿ ಸರ್ಕಾರ ಇತ್ತು. ಈಗ ಸೋಮಶೇಖರ್ ಇವರು ಇದ್ದಾರೆ, GT ದೇವೇಗೌಡರು, ಅವರು JDS ಶಾಸಕರಲ್ವೇನಪ್ಪ. JDS ಶಾಸಕರಿದ್ರು ಈಗ 2 ವರ್ಷದ ಅವರೇ ಆಗ್ತಾ ಇದ್ದಾರಲ್ಲ. ನಮ್ಮಲ್ಲಿ ನೋಡಿ ಹೇಳ್ಬೇಕು ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಇರ್ಬೋದು ಮತ್ತು ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ಎಲ್ಲ ಒಂದು ಪಕ್ಷದಾಗಿ ಡೈರೆಕ್ಟರ್ಗಳು ಬರಲ್ಲ, ಎಲ್ಲ ಪಕ್ಷದವರು ಬರ್ತಾರೆ ಇಲ್ಲಿ. ಇವತ್ತು ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ನಲ್ಲೂ JDS ಅವರು ಇದ್ದಾರೆ, BJP ಅವರು ಇದ್ದಾರೆ. ಹಾಗಂದ್ ಮಾತ್ರಕ್ಕೆ ನಾವು ಸರ್ಕಾರ ಕಾಂಗ್ರೆಸ್ ಇದೆ ಮಾಡಬೇಕು ಅಂತ ಏನಿಲ್ಲ. ಅಲ್ಲಿ ಬೋರ್ಡಲ್ಲಿ ಯಾರು ಮೆಜಾರಿಟಿ ಆಗಿರ್ತಾರೆ ಅಂತ ಸಂದರ್ಭದಲ್ಲಿ ಅಲ್ಲಿ ಆಗುವಂಥದ್ದು. ಸೊ ಅದರಿಂದ ಈಗ ರಾಜಣ್ಣ ಅವ್ರು 2 ವರ್ಷ ಮುಂಚೆ ಇದ್ರಲ್ಲ, ಅದನ್ನ ಯಾಕೆ ಮಾತಾಡಲಿಲ್ಲ? ಅವಾಗ ಬೇರೆ ಸರ್ಕಾರ ಇತ್ತು. ಸುಮ್ಮನೆ ಏನೋ ಒಂದು ನೆಪ ಮಾಡಬೇಕು ಹೇಳ್ತಾರೆ. ಸೊ ಅದರಿಂದ ಅವ್ರಿಗೇನೋ ಒಂದು ಬೇಕಲ್ಲ ಮಾತಾಡೋಕ್ಕೆ. ಈಗ ಆಯ್ತಪ್ಪ, ಇನ್ನೊಂದು 2 ತಿಂಗಳು ಚುನಾವಣೆ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಹೆಚ್ಚು ನಿರ್ದೇಶಕರುಗಳು ಗೆದ್ದಿದ್ರೆ ಆಗಲಿ, ಯಾರು ಬೇಡ ಅಂತಾರೆ? ಯಾರು ಹಿಡ್ಕೊಂಡಿದ್ದಾರೆ ಆಗೋರ್ನ?